ರಾಜ್ಯದಲ್ಲಿ ಕಾವೇರಿ ಕಾವು ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಪ್ರಾಧಿಕಾರದ ಆದೇಶ, ಸರ್ಕಾರದ ನಡೆ ರೈತರನ್ನ ಮತ್ತಷ್ಟು ಕೆರಳಿಸಿದೆ. ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ ನಾಳೆ ಮತ್ತೊಂದು ಸುತ್ತಿನ ಕಾನೂನು ಸಮರ ಸುಪ್ರೀಂ ಅಂಗಳದಲ್ಲಿ ನಡೆಯೋದಿದೆ. ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಸಿಎಂ ಮತ್ತೆ ಮೇಕೆದಾಟು ಪ್ರಸ್ತಾಪ ಮಾಡಿದ್ದಾರೆ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಕನ್ನಡ ನಾಡಿನ ಜನತೆಗೆ ಬರೆ ಎಳೆದು ಕಾವೇರಿ ತಮಿಳುನಾಡಿನತ್ತ ಹರಿದಿದೆ. ರಾಜ್ಯದಲ್ಲೇ ಬರದ ಜೊತೆ ನೀರಿಗೆ ಹಾಹಾಕಾರವಿದ್ರೆ ಕಾವೇರಿ ನೀರು ಪ್ರಾಧಿಕಾರ ಮಾತ್ರ ತಮಿಳುನಾಡಿಗೆ ಹೆಚ್ಚು ನೀರು ಬಿಡಿ ಎಂದು ಸೂಚಿಸಿರೋದು ನಾಡಿನ ರೈತರ ಕಣ್ಣು ಕೆಂಪಗೆ ಮಾಡಿದೆ. ಕಳೆದೊಂದು ವಾರದಿಂದ ನಡೆಯುತ್ತಿರೋ ಹೋರಾಟ ಇಂದು ಸ್ಫೋಟಗೊಂಡಿದೆ. ಭೂಮಿ ತಾಯಿ ಹೋರಾಟ ಸಮಿತಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಅರೆಬೆತ್ತಲೆ ಮೆರವಣಿಗೆ ನಡೆಸಿತ್ತು. ಕಾವೇರಿ ತಾಯಿಗೆ ನಮಸ್ಕರಿಸುವ ಮೂಲಕ ಶಪಥ ಮಾಡಿ ಹೋರಾಟಕ್ಕೆ ಧುಮುಕಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾವೇರಿ ಮೇಲೆ ಆಣೆ ಮಾಡ್ತೀವಿ, ಕಾವೇರಿ ಇದ್ರೆ ನಮ್ ಬದುಕು. ಈ ಹೋರಾಟ ನಿರಂತರ ಮಾಡ್ತವೆ. ನಮ್ಮಿಂದ ಆಯ್ಕೆಯಾಗಿ ನಮ್ಮಿಂದ ರಚನೆ ಆಗಿರೋ ಸರ್ಕಾರ ಉಡಾಪೆ ವಾತಾವರಣ ಬಿಟ್ಟು ನಮ್ ಪರವಾಗಿ ಧ್ವನಿ ಎತ್ತಲಿರೋದು ನಿರಂತರ ಹೋರಾಟ. ನಮ್ ಭಾಗದಲ್ಲೂ ಇದೇ ಅಲ್ಲ, 16 ಕಡೆ ಮಾಡ್ತಾ ಇದಾರೆ. ಆ 16 ಕಡೆ ಮಾಡ್ತಿರುವಂತ ಹೋರಾಟ ಮಂಡ್ಯ ಜಿಲ್ಲೆಯ ಒಟ್ಟಿನ ಧ್ವನಿ. ಕೇವಲ ಮಂಡ್ಯ ಅಷ್ಟೇ ಅಲ್ಲ, ದಾವಣಗೆರೆ, ಚಾಮರಾಜನಗರದಲ್ಲೂ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದನ್ನ ಖಂಡಿಸಿ ಹೋರಾಟ ನಡೆಯಿತು. ದಾವಣಗೆರೆಯಲ್ಲಿ ತಲೆ ಮೇಲೆ ಕಲ್ಲು ಇಟ್ಕೊಂಡು ರೈತರು ಪ್ರತಿಭಟನೆ ನಡೆಸಿದ್ರು. ಚಾಮರಾಜನಗರದಲ್ಲಿ ರಸ್ತೆ ತಡೆ ನಡೆಸಲಾಯಿತು. ನಮ್ಮ ಹಕ್ಕೇನಿದೆ ಅದನ್ನು ಯಾವುದೇ ಕಾರಣ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ನಮಗೆ ಇವತ್ತು ನೀರಿನ ಸಮಸ್ಯೆ ಇದೆ. KRS ಖಾಲಿ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಬೇರೆ ಕಡೆ ನೀರು ಬಿಡೋಕ್ಕೆ ತಮಿಳುನಾಡಿಗೆ ಸಾಧ್ಯ ಇಲ್ಲ. ರಾಜಕೀಯ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ. ಇಂಡಿಯಾದ ಪಾರ್ಟ್ನರ್ ಅವರು. ಈಗೇನೊಂದು ಬಿಜೆಪಿ ವಿರುದ್ಧ ಸಂಘಟನೆ ಮಾಡ್ಕೊಂಡಾರ, ಮೋದಿ ಅವ್ರ ವಿರುದ್ಧ ಸಂಘಟನೆ ಮಾಡ್ಕೊಂಡ್ರ, ಅದರಲ್ಲಿ ತಮಿಳುನಾಡಿನವರು ಕಾಂಗ್ರೆಸ್ ಅನ್ನ ಓಲೈಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತಮಿಳುನಾಡಿನ ಓಲೈಕೆ ಮಾಡ್ತಾ ಇದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಇರುವಂತಹ ಮುಖ್ಯಸ್ಥರನ್ನ ಕನ್ವಿನ್ಸ್ ಮಾಡಿ ರಾಜ್ಯದ ವಸ್ತುಸ್ಥಿತಿ ಏನಿದೆ, ರಾಜ್ಯದ ಸುಮಾರು 44% ರೈನ್ಫಾಲ್ ಕಡಿಮೆ ಆಗಿದೆ. ಇಡೀ ಕಾವೇರಿ ಬೇಸಿನ್ ನಲ್ಲಿ ಬರಗಾಲದಂತ ಸ್ಥಿತಿ ಇದೆ. ಈ ಯಾವ ವಿಷಯವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಮಂಡಿಸ್ತಾನೆ. 2 ಬಾರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ನಮಗೆ ಸೋಲಾಗಿದೆ. ಇದರ ನಡುವೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರು ಹಂಚಿಕೆ ಬಗ್ಗೆ ವಿಚಾರಣೆ ನಡೆಯಲಿದೆ. ಈಗಾಗಲೇ ವರದಿ ಸಲ್ಲಿಸುವಂತೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸುಪ್ರೀಂ ಸೂಚನೆ ನೀಡಿದೆ. ಕಾವೇರಿ ಪ್ರಾಧಿಕಾರ 5,000 ಕ್ಯೂಸೆಕ್ ನೀರು ಬಿಡಲು ಆದೇಶಿಸಿದೆ. ರಾಜ್ಯ ಸರ್ಕಾರ ಅದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದೆ. ಸಂಕಷ್ಟ ಸೂತ್ರವನ್ನ ಮುಂದಿಕ್ಕಿ ನಾಳೆ ರಾಜ್ಯ ಸರ್ಕಾರ ವಾದ ಮಂಡಿಸಲಿದೆ. ಇತ್ತ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಕಾನೂನು ತಜ್ಞರೊಂದಿಗೆ ಚರ್ಚಿಸಿದ್ದಾರೆ. ಕೋರ್ಟ್ನಲ್ಲಿ ಏನು ವಾದ ಮಾಡಬೇಕು ಅನ್ನೋ ಬಗ್ಗೆ ವಕೀಲ ಶ್ಯಾಮ್ ದಿವಾನ್ ಜೊತೆ ಡಿಕೆಶಿ ಮಾತುಕತೆ ನಡೆದಿದೆ. ಮೇಕೆದಾಟು ಯೋಜನೆಯೇ ಇದಕ್ಕೆ ಪರಿಹಾರ ಅನ್ನೋದನ್ನ ಡಿಕೆಶಿ ಪುನರುಚ್ಚರಿಸಿದ್ದಾರೆ. ನಮ್ಮ ರೈತರ ಹಿತವನ್ನ ಕಾಪಾಡೋದು ನಮಗೆ ಬಹಳ ಮುಖ್ಯವಾಗಿದೆ. ಜರೂರಾಗಿ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಈಗಾಗಲೇ ನಾವು ಮಾಡಿದ್ದೇವೆ. ಸೊ ಈಗ ನಾವು ನಮ್ಮ ಸೀನಿಯರ್ ಅಡ್ವೊಕೇಟ್ ಶ್ಯಾಮ್ ದಿವಾನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನಮ್ಮೆಲ್ಲರ ಪರಿಹಾರ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಮೇಕೆದಾಟು ಒಂದೇ ಪರಿಹಾರ. ಆ ಮೇಕೆದಾಟು ಇತ್ತಿದ್ರೆ ಅವ್ರಿಗೆ ಅನುಕೂಲ. ನಮ್ಮ ಕರ್ನಾಟಕ ರಾಜ್ಯಕ್ಕಿಂತ ಮೇಕೆದಾಟು ತಮಿಳುನಾಡಿಗೆ ಅನುಕೂಲ. ಅದನ್ನೆಲ್ಲ ಕೂಡ ನಾವು ಮಂದಟ್ಟು ಮಾಡಬೇಕಾಗಿದೆ. ರೈತರ ಆಕ್ರೋಶಕ್ಕೆ ಕಾರಣವಾಗಿರುವ ಪ್ರಾಧಿಕಾರದ ಆದೇಶ ಏನ್ ಹೇಳ್ತಿದೆ ಪ್ರಾಧಿಕಾರ ತನ್ನ ಆದೇಶದಲ್ಲಿ? ಇದರಿಂದ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯ ಎಂಥದ್ದು? ಹಾಗೆ ನಾಳಿನ ಸುಪ್ರೀಂ ಕೋರ್ಟ್ನ ವಾದ ಮಂಡನೆ ಸಂದರ್ಭದಲ್ಲಿ ಕರ್ನಾಟಕದ ವಾದ ಏನಾಗಿರುತ್ತೆ ಗಮನಿಸ್ತಾ ಹೋಗೋಣ. ಪಾಯಿಂಟ್ ಟು ಪಾಯಿಂಟ್. ಮೊದಲನೇದಾಗಿ ಪ್ರಾಧಿಕಾರ ಹೇಳಿರೋದು ಅಥವಾ ಆದೇಶ ನೀಡಿರೋದೇನು ಗಮನಿಸ್ತಾ ಹೋಗೋಣ. ಪ್ರತಿನಿತ್ಯ ತಮಿಳುನಾಡಿಗೆ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲೇಬೇಕು. ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದ್ರೂ ಸಹಿತ, ಇಲ್ಲಿ ನೀರ್ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಈ 5,000 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯ ಹರಿಸೋದು ಕಂಪಲ್ಸರಿ ಅನ್ನೋ ಆದೇಶ ಪ್ರಾಧಿಕಾರದಿಂದ ವ್ಯಕ್ತವಾಗಿದೆ. ಇನ್ನು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 5,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಬಿಡ್ತಾ ಇರೋದ್ರ ಬಗ್ಗೆ ದಾಖಲಾಗಬೇಕು. ಪ್ರತಿದಿನ ಕೂಡ ಇದೇ ಒಂದು ಕೇಂದ್ರದಿಂದ 5,000 ಕ್ಯೂಸೆಕ್ ನೀರು ಹೋಗಿದ್ಯಾ ಇಲ್ವಾ ಅನ್ನೋದ್ರ ವರದಿಯನ್ನ ಮಾನಿಟರ್ ಮಾಡೋ ಪ್ರಕ್ರಿಯೆ ಕೂಡ ಆಗುತ್ತೆ. ಇನ್ ಕೇಸ್ ಅದಾಗದೆ ಹೋದ್ರೆ ತಮಿಳುನಾಡಿಗೆ ಬಲ ಸಿಕ್ಕಂತಾಗುತ್ತೆ ತನ್ನ ಮುಂದಿನ ಕಾನೂನಾತ್ಮಕ ಹೋರಾಟದಲ್ಲಿ. 15 ದಿನಗಳ ಕಾಲ ಪ್ರತಿನಿತ್ಯ ಕೂಡ, ಕೇವಲ 1-2 ದಿನ ಅಲ್ಲ, ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 5,000 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕು.
ತಮಿಳುನಾಡಿಗೆ. ರಾಜ್ಯದಲ್ಲಿ ಅದರಲ್ಲೂ ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ಫ್ಲೋ ಅಂದ್ರೆ ಒಳಹರಿವಿನ ಪ್ರಮಾಣ ಬಹಳಷ್ಟು ತಗ್ಗಿದೆ. ಹೀಗಿದ್ರೂ ಕೂಡ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 5,000 ಕ್ಯೂಸೆಕ್ನಷ್ಟು ನೀರನ್ನ ತಮಿಳುನಾಡಿಗೆ ಹರಿಬಿಡಬೇಕು ಅನ್ನೋ ಕಂಡೀಷನ್ ಅನ್ನ ಹಾಕಿದೆ ಪ್ರಾಧಿಕಾರ. ಇದು ಒಂದ್ ಕಡೆ ಆದ್ರೆ ಕರ್ನಾಟಕ ತನ್ನ ಪರಿಸ್ಥಿತಿಯನ್ನ ವಿವರಿಸಲೇಬೇಕಾದ ಅನಿವಾರ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಹಾಗಾದ್ರೆ ಕರ್ನಾಟಕದ ವಾದ ಏನು ಗಮನಿಸ್ತಾ ಹೋಗೋಣ. ಕಾವೇರಿ ಕೊಳ್ಳದಲ್ಲಿ 42% ಪ್ರಮಾಣದ ಮಳೆ ಕೊರತೆ ಆಗಿದೆ. ಇದು ಕೇವಲ ನಮ್ಮ ರಾಜ್ಯ ಸರ್ಕಾರದ ವಾದ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ CWMA ಕೂಡ ಇದನ್ನ ಮನಗಂಡಿದೆ. ಆ ಒಂದು ವರದಿಯಲ್ಲಿ ಕೂಡ 42% ಮಳೆ ಕೊರತೆ ಆಗಿರೋದ್ರ ಬಗ್ಗೆ ಉಲ್ಲೇಖಗಳಿದೆ ಅನ್ನೋದು ಕರ್ನಾಟಕದ ಪ್ರಮುಖ ಹಾಗೆ ಪ್ರಬಲ ವಾದ. ಹಾಗೆ ಸಾಮಾನ್ಯ ವರ್ಷದಂತೆ ನೀರ್ ಹರಿಸೋಕ್ ಆಗೋದಿಲ್ಲ. ಈ ಬಾರಿ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ನೀರಿನ ಒಳ ಹರಿವು ಹಾಗೆ ಜಲಾಶಯಗಳಲ್ಲಿ ಶೇಖರಣೆ ಕೂಡ ಕಡಿಮೆ ಇರೋದ್ರಿಂದ ಪ್ರತಿ ವರ್ಷದಂತೆ ಏನು ಆದೇಶ ಇದೆ ಅದರಂತೆ ನೀರು ಬಿಡ್ಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯ ಇದೆ ಅನ್ನೋದು ಕರ್ನಾಟಕದ ವಾದ. ಇದ್ರ ಜೊತೆಗೆ ತಮಿಳುನಾಡು 36.76 TMC ನೀರನ್ನ ಕೇಳ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹರಿಸಿ ಅಂತ ಹೇಳಿ ತಮಿಳುನಾಡು ಡಿಮಾಂಡ್ ಏನೋ ಇಡ್ತಾ ಇದೆ. ಆದ್ರೆ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹರಿಸುವ ಸಾಮರ್ಥ್ಯ ಸದ್ಯಕ್ಕೆ ರಾಜ್ಯದಲ್ಲಿ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಡೋ ಪ್ರಯತ್ನವನ್ನ ಕರ್ನಾಟಕ ತನ್ನ ವಾದದ ಭಾಗವಾಗಿ ಮಾಡುವ ಅನಿವಾರ್ಯತೆ. ಜಲಾಶಯಗಳಲ್ಲಿ 42% ಕಡಿಮೆ ನೀರು ಸಂಗ್ರಹ ಆಗಿದೆ. ಪ್ರಮುಖವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವ 4 ಜಲಾಶಯಗಳಲ್ಲೂ ಕೂಡ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದರ ವಿವರಣೆ ಮುಂದಿನ ಹಂತದಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಆ ಒಂದು ಡೇಟಾವನ್ನ ಅಂಕಿಅಂಶಗಳ ಸಮೇತವಾಗಿ ವಿವರಿಸ್ತಾ ಇದೆ. ಜಲಾಶಯಗಳಲ್ಲೇ ನೀರಿನ ಕೊರತೆ ಇರೋದ್ರಿಂದ ನಮಗೆ ಬಿಡು ಅಂತ ಹೇಳಿದ್ರೆ ನೀರು ಬಿಡೋದೆಲ್ಲಿಂದ ಅನ್ನೋ ಪ್ರಶ್ನೆ. ಈ ವರ್ಷ ಕರ್ನಾಟಕಕ್ಕೇನೆ ನೀರು ಸಾಕಾಗೋದಿಲ್ಲ. ಹೆಚ್ಚುವರಿ ಬೆಳೆಗೆ ತಮಿಳುನಾಡು ನೀರನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಆದ್ರೆ ಈ ಪ್ರಮಾಣದಲ್ಲಿ ನೀರನ್ನ ಹರಿಸದೆ ಹೋದ್ರೂ ಕೂಡ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗುವಂತಹ ಪರಿಸ್ಥಿತಿ ಇದೆ. ಬೆಳೆ ಮತ್ತು ಕುಡಿಯುವ ನೀರಿಗೆ ಕೊರತೆ ಆಗತ್ತೆ ಅನ್ನೋದು ಈಗ ಆಲ್ರೆಡಿ ಜಲಾಶಯಗಳಲ್ಲಿ ಇರುವ ನೀರಿನ ಪ್ರಮಾಣ ಸಾರಿ ಹೇಳ್ತಾ ಇದೆ. ಇದನ್ನ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಕರ್ನಾಟಕದ ಪರ ವಾದ ಮಂಡಿಸುವವರು ಕೂಡ ಮನದಟ್ಟು ಮಾಡಿಕೊಡುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯ ಇದೆ. ಆದ್ರೂ ಕೂಡ ಸರ್ಕಾರ ಕಾವೇರಿ ಸಮಿತಿ ಆದೇಶವನ್ನ ಪಾಲಿಸಿದೆ. ನಮ್ಮಲ್ಲಿ ಪರಿಸ್ಥಿತಿ ಹೀಗಿದ್ರೂ ಕೂಡ ಈ ಒಂದು ಆದೇಶದ ಅನ್ವಯ ನಾವು ನೀರನ್ನ ತಮಿಳುನಾಡಿಗೆ ಹರಿಬಿಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡಿಲ್ಲ. ಇದೆಲ್ಲವನ್ನ ಪರಿಗಣಿಸಿ ಮುಂದಿನ ದಿನಗಳಲ್ಲಾದ್ರೂ ಈ ಆದೇಶದಲ್ಲಿ ಮಾರ್ಪಾಡು ಮಾಡಿ ಅನ್ನೋದು ಕರ್ನಾಟಕದ ವಾದ. ಹಾಗಾದ್ರೆ ನೀರು ಹರಿಸಿ ಅಂತ ಹೇಳಿ ಆದೇಶ ಕೊಡ್ತಿರೋ ಪ್ರಾಧಿಕಾರ ಹಾಗೆ ರಾಜ್ಯ ನಮ್ಮಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇರೋದು ಈ ಅಂಕಿ ಅಂಶಗಳಲ್ಲಿ ವಿವರಿಸ್ತಾ ಹೋಗ್ತೀವಿ. ಎಷ್ಟು ಪ್ರಮಾಣದಲ್ಲಿ ನೀರಿದೆ, ಈಗ ಆದೇಶ ಬಂದಿದೆ ಅಂತ ಹೇಳಿ ಪ್ರಾಧಿಕಾರದ ಈ ಒಂದು ಆದೇಶವನ್ನ ಫಾಲೋ ಅನುಸರಿಸೋ ಆ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆಯಾ ಅನ್ನೋದನ್ನ ಈ ಅಂಕಿ ಅಂಶಗಳು ಹೇಳ್ತಾ ಹೋಗಿದೆ. ಕಾವೇರಿ ಕೊಳ್ಳದಲ್ಲಿ ಎಷ್ಟಿದೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವ 4 ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ KRS ಒಟ್ಟು ಸಾಮರ್ಥ್ಯ ಇರೋದು 49.45 TMC. ಇವತ್ತಿನ ಮಟ್ಟ ಇರೋದು 23.57 TMC ಅಷ್ಟು. ಒಳಹರಿವು ಇನ್ಫ್ಲೋ 1610 ಕ್ಯೂಸೆಕ್ನಷ್ಟಿದ್ರೆ ಹೊರ ಹರಿವು 7329 ಕ್ಯೂಸೆಕ್ನಷ್ಟಿದೆ. ಇನ್ನು ಹಾರಂಗಿ ಜಲಾಶಯದ ಒಟ್ಟು ಸಾಮರ್ಥ್ಯ 8.50 TMC. ಇವತ್ತಿನ ಮಟ್ಟ 7.57 TMC. ಒಳಹರಿವಿರೋದು ಕೇವಲ 326 ಕ್ಯೂಸೆಕ್. ಹೊರ ಹರಿವು ಡಬಲ್ ಟ್ರಿಬಲ್ಗಿಂತ ಜಾಸ್ತಿ ಗಮನಿಸಿ 1700 ಕ್ಯೂಸೆಕ್ನಷ್ಟು ಹೊರ ಹರಿವು ದಾಖಲಾಗ್ತಾ ಇದೆ. ಇನ್ನು ಹೇಮಾವತಿ ಜಲಾಶಯ ಒಟ್ಟು ಸಾಮರ್ಥ್ಯ ಇರೋದು 37.10 TMC. ಇವತ್ತಿನ ಮಟ್ಟ ದಾಖಲಾಗಿರೋದು 24.84 TMC. ಒಳಹರಿವು 805 ಕ್ಯೂಸೆಕ್ ಆದ್ರೆ ಹೊರ ಹರಿವು 5750 ಕ್ಯೂಸೆಕ್ ಇದೆ. ಇನ್ನು ಕಬಿನಿ ಜಲಾಶಯ ಒಟ್ಟು ಸಾಮರ್ಥ್ಯ ಇರೋದು 19.52 TMC. ಇವತ್ತು ದಾಖಲಾಗಿರುವ ನೀರಿನ ಮಟ್ಟ 13.65 TMC. ಒಳಹರಿವು 2038 ಕ್ಯೂಸೆಕ್ ಆದ್ರೆ ಹೊರ ಹರಿವು 2000 ಕ್ಯೂಸೆಕ್ನಷ್ಟು. ಇದು ನಮ್ಮ ಕಾವೇರಿ ಕೊಳದ ಭಾಗದಲ್ಲಿರುವ ಪ್ರಮುಖ ಜಲಾಶಯಗಳ ವಸ್ತುಸ್ಥಿತಿ. ಇದನ್ನ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮನದಟ್ಟು ಮಾಡಿಕೊಡುವ ಅನಿವಾರ್ಯತೆ ರಾಜ್ಯದ್ದು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು, ವಿಪಕ್ಷ ನಾಯಕನಿಲ್ಲದೆ ಮುಗಿದು ಹೋದ ಅಧಿವೇಶನ, ಅದರ ಜೊತೆಯಲ್ಲೇ ಆದ ಮುಜುಗರ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಸಮರ ಸಾನೋ ಅನಿವಾರ್ಯತೆ ಆದ್ರೂ ಕೂಡ ನಾಯಕನಿಲ್ಲದ ಧೋನಿ. ಇದೆಲ್ಲದರ ನಡುವೆ ಆಪರೇಷನ್ ಆತಂಕ. ಹೀಗಿರೋ ರಾಜ್ಯ ಬಿಜೆಪಿ ಘಟಕಕ್ಕೆ ಇವತ್ತು ಟಾನಿಕ್ ಕುಡಿಸೋ ಯತ್ನ ಆಗಿದೆ. ಬಿಜೆಪಿ ನಾಯಕರಿಗೆ ಲೋಕ ಅಗ್ನಿ ಪರೀಕ್ಷೆ. ನಾಯಕರಿಗೆ BL ಸಂತೋಷ್ ಬೂಸ್ಟರ್ ಡೋಸ್. ವಿಧಾನಸಭೆಯಲ್ಲಿ ಸೋತು ಕಂಗಾಲಾಗಿದ್ದ ಬಿಜೆಪಿ ನಾಯಕರಿಗೆ ಈಗ ಲೋಕಸಭೆ ಗೆಲುವಿನ ಅಗ್ನಿ ಪರೀಕ್ಷೆ ಎದುರಾಗಿದೆ.
ಒಂದೆಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಹತ್ತಿರವಾಗ್ತಿದ್ದು ಮತದಾರನ ಕೋಟೆ ಭೇದಿಸೋದು ಸವಾಲಾಗಿದೆ. ಹೀಗಾಗಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅಖಾಡಕ್ಕಿಳಿದಿದ್ರು. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮತದಾರ ಚೇತನ ಮಹಾಭಿಯಾನ ಹೆಸರಿನ ಸಭೆಯಲ್ಲಿ ಹಿಂದಿನ ಕೆಲ ತಪ್ಪುಗಳು, ಮುಂದೆ ಸಾಗಬೇಕಾದ ದಾರಿಯ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ನೋಡೋದಾದ್ರೆ, ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಚರ್ಚಿಸಲಾಯಿತು. ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕೋದರ ಸಮಾಲೋಚನೆ ನಡೆಯಿತು. ಅಲ್ಲದೆ ಲೋಕಸಭೆ ಚುನಾವಣೆ ಸಿದ್ಧತೆಗಳ ಸಭೆ, ಸಮಾರಂಭ, ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿದ್ರು. ಸೋಲಿನ ಸುಳಿಯಿಂದ ಹೊರಬರುವ ಬಗ್ಗೆ ರಣತಂತ್ರ ರೂಪಿಸಲಾಯಿತು. ಯಾವ ಪಕ್ಷಾಂತರದ ಚಟುವಟಿಕೆಯೂ ನಡೀತಾ ಇಲ್ಲ. ಆದ್ರೆ ಬಿಜೆಪಿಯನ್ನು ದುರ್ಬಲ ಮಾಡಬೇಕು ಅಂತ ಕಾಂಗ್ರೆಸ್ ಒಡ್ಡಿರ್ತಕ್ಕಂಥ ಒಂದು ತಂತ್ರದ ಒಂದು ಭಾಗವಾಗಿ ನಡೀತಾ ಇರ್ತಕ್ಕಂಥದ್ದು. ಯಾರೂ ಕೂಡ ಬಿಜೆಪಿಯನ್ನು ಬಿಟ್ಟು ಹೋಗೋರಿಲ್ಲ, ಆ ತರದ ಯಾವ ಆತಂಕವೂ ಇಲ್ಲ ಅಂತ ಬಹಳ ಸ್ಪಷ್ಟ ಮಾಡಿದ್ದಾರೆ. ವಕ್ತಾರರಾಗಿ ಮಹೇಶ್ ಅವರ ಮಾತಿದಾದ್ರೆ ಸಭೆಯ ಒಳಗೆ ಏನೆಲ್ಲ ಅಂಶಗಳು ಚರ್ಚೆ ಆಯಿತು, ಹಾಗೆ ಯಾವ ರೀತಿಯ ಸಂತೋಷ ಸಂದೇಶವನ್ನ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರಿಗೆ ರವಾನೆ ಮಾಡೋ ಪ್ರಯತ್ನವನ್ನ ಈ ಸಭೆಯ ಮೂಲಕ ಮಾಡಲಾಯಿತು. ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಸೋಲಿನಿಂದ ಯಾರೂ ನಿರಾಸೆಯಾಗಬೇಡಿ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯಿತು, ಹಾಗಂತ ನಿರಾಸೆಯಾಗಿ ಕೂರುವಂತಹ ಪರಿಸ್ಥಿತಿ ಇಲ್ಲ. ಮುಂದೆ ಇನ್ನೂ ದೊಡ್ಡ ಸಮರಗಳಿದೆ, ಅದಕ್ಕೆ ಅಣಿಯಾಗಿ ಅನ್ನೋ ಸಂದೇಶ. ಲೋಕ ಎಲೆಕ್ಷನ್ ನಂತರ ಪರಿಸ್ಥಿತಿ ಹೀಗೆ ಇರೋದಿಲ್ಲ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಪರಿವರ್ತನೆಗಳು, ಪಲ್ಲಟಗಳು ಆಗೋ ಸಾಧ್ಯತೆ ಇದೆ. ಹೀಗಾಗಿ ಈ ಸೋಲಿನಿಂದ ನಿರಾಸೆಯಾಗಿ ಕೂರುವ ಅವಶ್ಯಕತೆ ಇಲ್ಲ. ಲೋಕಸಭಾ ಚುನಾವಣೆ ನಂತರ ರಾಜ್ಯ ರಾಜಕೀಯದಲ್ಲಿ ಹಾಗೆ ಪಕ್ಷದ ಆಂತರಿಕ ವಲಯದಲ್ಲಿ ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ನೀವು ಸಿದ್ಧರಾಗಿರಿ ಅನ್ನೋ ಸಂದೇಶವನ್ನ ರವಾನೆ ಮಾಡುವ ಪ್ರಯತ್ನವನ್ನ ಇವತ್ತಿನ ಬಿಎಲ್ ಸಂತೋಷ್ ಅವರ ನೇತೃತ್ವದ ಸಭೆಯಲ್ಲಿ ಮಾಡಲಾಗಿದೆ. ಇನ್ನು ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕನ ಆಯ್ಕೆ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ. ಇದರಿಂದ ರಾಜ್ಯದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಬಹಳಷ್ಟು ಮುಜುಗರ ಆಗ್ತಾ ಇದೆ. ಗೊತ್ತಿದೆ ಇದೆಲ್ಲವೂ ಕೂಡ. ಆದ್ರೆ ಇದಕ್ಕೆ ಪರಿಹಾರ ಅತಿ ಶೀಘ್ರದಲ್ಲಿ ಸಿಕ್ಕೇ ಸಿಗುತ್ತೆ. ಸೂಕ್ತ ಸಮಯ ಬಂದಾಗ ಸೂಕ್ತ ತೀರ್ಮಾನ ಹಾಗೆ ಸೂಕ್ತ ವ್ಯಕ್ತಿಗಳ ಆಯ್ಕೆಯನ್ನ ಹೈಕಮಾಂಡ್ ನಾಯಕರು ಕೈಗೊಳ್ಳಲಿದ್ದಾರೆ ಅನ್ನೋ ಸಮಾಧಾನದ ಉತ್ತರವನ್ನ ಕೂಡ ನೀಡೋ ಪ್ರಯತ್ನ ಮಾಡಲಾಗಿದೆ. ಈಗ ವಿಪಕ್ಷವಾಗಿ ಇನ್ನಷ್ಟು ಶಕ್ತಿಯುತವಾಗಿದ್ದೇವೆ ನಾವು. ಆಡಳಿತಾರೂಢ ಪಕ್ಷದಲ್ಲಿದ್ವಿ, ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ವಿ. ಆದ್ರೆ ಮತ್ತಷ್ಟು ಬಲವರ್ಧನೆ ಆಗ್ತಾ ಇದೆ. ಇದರ ಜೊತೆಗೇನೆ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದವರು ಅನ್ನೋ ಕಾರಣಕ್ಕೆ ಬಾಂಬೆ ಬಾಯ್ಸ್, ಬಾಂಬೆ ಟೀಮ್ ಅಂತ ಹೇಳಿ ಭೇದ ಭಾವ ಮಾಡೋದ್ ಬೇಡ. ಅವರು ಕೂಡ ನಮ್ಮಲ್ಲೇ ಒಬ್ಬರಾಗಿದ್ದಾರೆ, ನಮ್ಮ ಪಕ್ಷದ ಸದಸ್ಯರೇ ಆಗಿದ್ದಾರೆ. ಈ ಭೇದ ಭಾವದ ನೋಟವನ್ನ ಬದಲಾಯಿಸಿಕೊಳ್ಳಿ ಅನ್ನೋ ಖಡಕ್ ಸಂದೇಶ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ಬಂದಿದ್ ಮಾತ್ರವಲ್ಲ, ಪಕ್ಷ ಆಡಳಿತದ ಚುಕ್ಕಾಣಿಯನ್ನ ಹಿಡಿಲಿಕ್ಕೂ ಕೂಡ ಅವರು ಸಹಕಾರಿಯಾಗಿದ್ದಾರೆ. ಹೀಗಾಗಿ ಅವರನ್ನ ಬೇರೆಯವರ ರೀತಿಯಲ್ಲಿ ನೋಡೋದ್ ಬೇಡ, ನಮ್ಮವರು ಅಂತ ಹೇಳಿ ಗಮನಿಸೋಣ. ಕೆಲವರು ಪಕ್ಷ ಬಿಡ್ತಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಆಪರೇಷನ್ ಹಸ್ತ, ಅನೇಕರು ಕಾಂಗ್ರೆಸ್ ಜೊತೆಯಲ್ಲಿ ಟಚ್ ನಲ್ಲಿ ಇದ್ದಾರೆ ಅನ್ನೋ ರೀತಿಯ ವಾದ, ಇದೆಲ್ಲವೂ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಆದ್ರೆ ಅಂಥದ್ ಯಾವುದೂ ಕೂಡ ನಡೆಯೋದಿಲ್ಲ. ಯಾವೊಬ್ಬ ಬಿಜೆಪಿಯ ಪ್ರಮುಖ ನಾಯಕ ಕೂಡ ಪಕ್ಷ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗೋದಿಲ್ಲ ಅನ್ನೋ ಭರವಸೆಯ ಮಾತುಗಳು. ಇದ್ರ ಜೊತೆಗೆ ಎಲ್ಲರ ಅಗತ್ಯವಿದೆ, ಬಿಜೆಪಿಗೂ ಕೂಡ ಬರುವವರಿದ್ದಾರೆ. ಇದೆಲ್ಲವನ್ನ ನಾವು ಗಮನಿಸ್ತಾ ಇದೀವಿ. ಕೇವಲ ಈ ರೀತಿಯ ವದಂತಿಗಳು ಮಾತ್ರವಲ್ಲ, ಇನ್ ಕೇಸ್ ನಮ್ ಜೊತೆಯಲ್ಲೇನೆ ಇನ್ಫ್ಯಾಕ್ಟ್ ಟಚ್ ಅಲ್ಲಿ ಇರೋರು ಅನೇಕರಿದ್ದಾರೆ, ಬಿಜೆಪಿಗೇನೆ ಅವರು ಬರ್ತಾರೆ. ಅನೇಕರು ನಮ್ಮ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ನಮ್ಮ ಪಕ್ಷಕ್ಕೇನೆ ಬಂದು ಸೇರ್ಪಡೆಗೊಳ್ಳುವಂತಹ ವಾತಾವರಣ ಸದ್ಯದಲ್ಲೇ ನಿರ್ಮಾಣ ಆಗತ್ತೆ ಅನ್ನೋದು ಇವತ್ತಿನ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವ್ಯಕ್ತವಾದ ಮಾತುಗಳು ಹಾಗೆ ಸೂಚನೆಗಳು. ಈ ರೀತಿ ಯಾರೂ ಹೋಗಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳ್ತಾ ಟಾನಿಕ್ ಕುಡಿಸಿ ಪಕ್ಷಕ್ಕೆ ಬಲ ತುಂಬೋ ಪ್ರಯತ್ನ ಏನೋ ಮಾಡಲಾಯಿತು. ಆದ್ರೆ ಯಾರಿಗೆ ನಿಜವಾಗ್ಲೂ ಟಾನಿಕ್ ನ ಅವಶ್ಯಕತೆ ಇತ್ತೋ ಅವ್ರು ಬರ್ಲೇ ಇಲ್ಲ. ಕೇಳಿದ್ರೆ ನಮಗ್ ಗೊತ್ತೇ ಇಲ್ಲ ಅನ್ನೋ ಸಹಜ ಸರಳ ಉತ್ತರ. ಬಿಎಲ್ ಸಂತೋಷ್ ಸಭೆಗೆ ಪ್ರಮುಖರೇ ಚಕ್ಕರ್. ಕನ್ಫರ್ಮ್ ಆಯ್ತಾ 4 ಪಕ್ಷಾಂತರ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಎಲ್ಲರನ್ನೂ ಕೂಡಿ ಹಾಕಿಕೊಂಡು ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಪಾಠ ಮಾಡುತ್ತಿದ್ರು. ಆದ್ರೆ ಈಗಾಗಲೇ ಒಂದು ಕಾಲು ಹೊರಗಿಟ್ಟಿರೋ ನಾಯಕರು ಮಾತ್ರ ಸಭೆಯಿಂದ ದೂರ ಉಳಿದಿದ್ರು. ಸಭೆಗೆ ಯಾರೆಲ್ಲ ಗೈರಾಗಿದ್ರು ಅನ್ನೋದನ್ನ ನೋಡೋದಾದ್ರೆ, ಸಂತೋಷ್ ಕರೆದಿದ್ದ ಸಭೆಗೆ ಈಗಾಗಲೇ ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಟ್ಟಂತಿರೋ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಗೈರಾಗಿದ್ರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಚಕ್ಕರ್ ಹಾಕಿದ್ರು. ಬಿಜೆಪಿ ಸಭೆ ಸಮಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಭೇಟಿಯಲ್ಲಿ ರೇಣುಕಾಚಾರ್ಯ ಬ್ಯುಸಿ ಆಗಿದ್ರು. ಕೇಳಿದ್ರೆ ನಮಗೆ ಸಭೆ ಬಗ್ಗೆ ಗೊತ್ತೇ ಇಲ್ಲ ಅಂದ್ರು. ನನಗೆ ಯಾವುದೇ ಮಾಹಿತಿ ಇಲ್ಲ. ನನಗೆ ಪಕ್ಷ ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ಉತ್ತರ ಕೊಡಲ್ಲ, ಕೊಟ್ಟಿಲ್ಲ. ಆ ನೋಟಿಸ್ ಬೇಷರತ್ ವಾಪಸ್ ಪಡಿಬೇಕು. ಹಾಗಾಗಿ ಅಲ್ಲಿವರೆಗೂ ನಾನು ಯಾವುದನ್ನು ಪಾರ್ಟಿ ಕಚೇರಿಗೆ ಅಟೆಂಡ್ ಆಗ್ತಾ ಇಲ್ಲ. ನಾನು ಈ ಮಧ್ಯೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತನಾಡಿ, ಒಂದಷ್ಟು ಜನ ನಮ್ಮ ಸಂಪರ್ಕದಲ್ಲಿದ್ದು ಆಪರೇಷನ್ ಹಸ್ತ ಕನ್ಫರ್ಮ್ ಅನ್ನೋ ಸಂದೇಶ ಕೊಟ್ಟರು.
ನೋಡ್ರಿ, ನಾನು ಒಂದು ಜಿಲ್ಲೆ ಅಂತ ಹೇಳೋದಿಲ್ಲ, ಇಡೀ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಭಾಳಷ್ಟು ಜನ, ನಾನು ನಿನ್ನೆ ಹೇಳಿದಲ್ಲ, ಭಾಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಅದು ಯಾವ್ಯಾವ ನಿರ್ಧಾರ ಕೈಗೊಳ್ತಾರ, ಅದು ಪಾರ್ಟಿಯು ನಿರ್ಧಾರ ಕೈಗೊಳ್ಬೇಕಾಗ್ತದೆ. ಪಾರ್ಟಿ ನಿರ್ಧಾರದ ಕೈಗೊಂಡ ಮೇಲೆ ಕೆಲವರು ಜಾಯ್ನ್ ಆಗೋದು. ಇದು ರಾಜ್ಯ ರಾಜಕೀಯದ ಬೆಳವಣಿಗೆ ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವ ಚಟುವಟಿಕೆ ಕೂಡ ಗಮನಿಸ್ತಾ ಹೋಗೋಣ. ಮೋದಿ ವಿರುದ್ಧ ಇಂಡಿಯಾ ಕೂಟ ಹೋರಾಟ ಮತ್ತಷ್ಟು ಬಿರುಸು ಮತ್ತು ತೀಕ್ಷ್ಣವಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದ 2ನೇ ಸಭೆ ಬಳಿಕ ಇವತ್ತು ಮುಂಬೈನಲ್ಲಿ 3ನೇ ಸಭೆ ನಡೆದಿದೆ. ಸಭೆಯಲ್ಲಿ ಆದ ಬೆಳವಣಿಗೆಗಳ ಕ್ವಿಕ್ ಹೈಲೈಟ್ಸ್ ನಿಮ್ಮ ಮುಂದೆ. ಮೋದಿ ವಿರುದ್ಧ ವಿಪಕ್ಷಗಳ ಹೋರಾಟ. ಮಹಾನಗರ ಮುಂಬೈನಲ್ಲಿ 3ನೇ ಮಹಾಸಭೆ. ಕೇಂದ್ರದ ಎನ್ಡಿಎ ಸರ್ಕಾರವನ್ನ 2024ಕ್ಕೆ ಶತಾಯಗತಾಯ ಅಧಿಕಾರದಿಂದ ಹೊರಗಿಡಬೇಕು ಅಂತ ವಿಪಕ್ಷಗಳು ಪಣತೊಟ್ಟಿವೆ. ಪಾಟ್ನಾ, ಬೆಂಗಳೂರು ಬಳಿಕ ಮುಂಬೈನಲ್ಲಿ ಒಕ್ಕೂಟದ ಸಭೆ ಶುರುವಾಗಿದೆ. ಮಹಾನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತಿದ್ದು ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ಇಂದು ಕೇವಲ ಔಪಚಾರಿಕವಾಗಿ ಸಭೆ ನಡೆದಿದ್ದು ನಾಳೆ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಿದ್ದಾರೆ. ಇಂದಿನ ಸಭೆಯಲ್ಲಿ 28 ರಾಜಕೀಯ ಪಕ್ಷಗಳ 63 ಸದಸ್ಯರು ಭಾಗಿಯಾಗಿದ್ದು ಇಂಡಿಯಾ ಕೂಟ ಸದಸ್ಯರು ಔಪಚಾರಿಕ ಚರ್ಚೆ ನಡೆಸಿದ್ರು. ಅಲ್ಲದೆ ನಾಳಿನ ಸಭೆಯಲ್ಲಿ ಚರ್ಚಿಸಬೇಕಾದ ಅಜೆಂಡಾಗಳ ಕುರಿತು ನಿರ್ಣಯ ಕೈಗೊಂಡ್ರು. ನಂತರ ಒಕ್ಕೂಟವನ್ನ ಉದ್ದೇಶಿಸಿ ರಾಹುಲ್ ಗಾಂಧಿಯಿಂದ ಭಾಷಣ ನಡೆಯಿತು. ನಂತರ ಉದ್ಧವ್ ಠಾಕ್ರೆ ಆಯೋಜಿಸಿದ್ದ ಔತಣಕೂಟದಲ್ಲಿ ಭಾಗಿಯಾದ್ರು. ಇನ್ನು ನಾಳಿನ ಸಭೆಯಲ್ಲಿ ನಾಯಕತ್ವ, ಸಂಯೋಜಕರ ನೇಮಕ, ಲೋಗೋ ಬಿಡುಗಡೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಈ INDIA ಸಭೆಗೆ ನಾಳೆ ಬಹಳಷ್ಟು ಮಹತ್ವಪೂರ್ಣ ದಿನ. ನಾಳಿನ ಸಭೆಯಲ್ಲಿ ಸೀಟು ಹಂಚಿಕೆ ಹಾಗೆ ಪ್ರಧಾನಿ ಅಭ್ಯರ್ಥಿ ನೇಮಕ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಈ INDIA ಸಭೆಯ ಅಜೆಂಡಾ ಏನು ಅನ್ನೋದನ್ನ ಕ್ವಿಕ್ ಆಗಿ ಮತ್ತೊಂದ್ಸತಿ ಗಮನಿಸ್ತಾ ಹೋಗೋಣ. ರಾಜ್ಯಗಳಲ್ಲಿ ಸೀಟು ಹಂಚಿಕೆಗೆ ಸೂತ್ರವನ್ನ ಕಂಡುಹಿಡ್ಕೊಳ್ಳೋದು ಸದ್ಯಕ್ಕೆ ಅನಿವಾರ್ಯ ಇದೆ. ಯಾಕಂತಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಗ್ಗಟ್ಟು ಸರಿ, ಆದ್ರೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಹೊಂದಾಣಿಕೆಯ ಸೂತ್ರವನ್ನ ಹೆಣಿಬೇಕಾಗಿದೆ. ಹೀಗಾಗಿ ಇದು ನಾಳಿನ ಸಭೆಯ ಪ್ರಮುಖ ಅಜೆಂಡಾಗಳ ಪೈಕಿ ಒಂದು. ಇನ್ನು ಪ್ರಧಾನಿ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆಗಳಿದೆ. ಬಹುತೇಕ ನಾಳಿನ ಸಭೆಯಲ್ಲೂ ಕೂಡ ಅಂತಿಮ ಹೆಸರನ್ನ ಪ್ರಕಟಗೊಳಿಸೋದಿಲ್ಲ ಬಹಿರಂಗವಾಗಿ ಅನ್ನೋ ಮಾತುಗಳು ಕೇಳೋಕ್ ಸಿಗ್ತಾ ಇದ್ರು ಕೂಡ ಆಂತರಿಕ ವಲಯದಲ್ಲಿ ಚರ್ಚೆ ಅಂತೂ ನಡೆಯೋದು ನಿಶ್ಚಿತ. ಯಾರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಬೇಕು, ಮೋದಿ ವಿರುದ್ಧ ಯಾರು ಅನ್ನೋ ಪ್ರಶ್ನೆಗೆ ಒಂದಷ್ಟು ಮಟ್ಟಿನ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ, ಆ ನಿಟ್ಟಿನ ಚರ್ಚೆಗಳಾಗೋ ಸಾಧ್ಯತೆ. ಇನ್ನು INDIA ಒಕ್ಕೂಟದ ಲೋಗೋ ಅನಾವರಣವಾಗುವ ಸಾಧ್ಯತೆ, ನಿರೀಕ್ಷೆ ಕೂಡ ಇದೆ. ಅದೇ ಒಂದು ಲೋಗೋದ ಅಡಿಯಲ್ಲಿ ಚುನಾವಣೆಯನ್ನ ಎದುರಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಪ್ರಧಾನಿ ಮೋದಿ ವಿರುದ್ಧ ಹೋರಾಟಕ್ಕೆ ರೂಪುರೇಷೆಗಳನ್ನ ರಚನೆ ಮಾಡೋದು ಈಗ ಆಲ್ರೆಡಿ ನಡೆದ 2 ಸಭೆಯಲ್ಲೂ ಕೂಡ ಒಂದು ಹಂತದ ಚರ್ಚೆ ಆಗಿದೆ. ಯಾವ ರೀತಿಯಾಗಿ ಮೋದಿಯನ್ನ ಕಟ್ಟಾಕಬೇಕು, ಹಾಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನ ಮತ್ತಷ್ಟು ಸಂಘಟಿತವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದರ ಕುರಿತಾದ ರೂಪುರೇಷೆಗಳ ಚರ್ಚೆ ಆಗೋ ಸಾಧ್ಯತೆ ಇದೆ. ಇನ್ನು ಮೋದಿ ಸರ್ಕಾರ ಚಲೇ ಜಾವೋ ಘೋಷಣೆಯನ್ನ ಮತ್ತಷ್ಟು ಗಟ್ಟಿ ಧ್ವನಿಯಿಂದ ಪಠಿಸುವ ಬಗ್ಗೆ ಕೂಡ ಆಲೋಚನೆ ನಡೆಯುತ್ತೆ. ಈ ಇಂಡಿಯಾ ಅಂತ ಹೆಸರಿಟ್ಕೊಂಡ ನಂತರದಲ್ಲಿ ಕ್ವಿಟ್ ಇಂಡಿಯಾ ಅಂತ ಕಂಪ್ಯಾರಿಸನ್ ಮಾಡಲಾಗಿತ್ತು. ಅದಕ್ಕೆ ಇದೀಗ ಕೌಂಟರ್ ಅನ್ನೋ ರೀತಿಯಲ್ಲಿ ಚಲೇ ಜಾವೋ ಅನ್ನೋ ಘೋಷಣೆಯನ್ನ ಮೋದಿ ಸರ್ಕಾರದ ವಿರುದ್ಧ ಘೋಷಿಸುವ ಮತ್ತೊಂದು ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಈ ಒಕ್ಕೂಟ ಚರ್ಚೆಯನ್ನ ನಡೆಸಲಿದೆ. ಈ ಚರ್ಚೆ ಏನೋ ಸರಿ, ಆದ್ರೆ ಆಂತರಿಕ ವಲಯದಲ್ಲಿರೋದು ದೊಡ್ಡ ಚಾಲೆಂಜ್ ಏನೇ INDIA ಸೀಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಪಕ್ಷಗಳ ನಡುವೆ ಫೈಟ್ ಇದೆ ಸೀಟು ಹಂಚಿಕೆ ವಿಚಾರದಲ್ಲಿ ಗಮನಿಸ್ತಾ ಹೋಗೋಣ. ದಿಲ್ಲಿ ಹಾಗೆ ಪಂಜಾಬ್ ವಿಚಾರಕ್ಕೆ ಬಂದ್ರೆ ಅಲ್ಲಿ ನೇರವಾಗಿ ಕಾಂಪಿಟೇಷನ್ ಇರೋದು ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್ ನಡುವೆ. ಇಲ್ಲಿ ಸಮಬಲ ಹಾಗೆ ಒಂದ್ ರೀತಿಯ ಇಬ್ಬರ ನಡುವೆ ಹೊಂದಾಣಿಕೆಯ ಸೂತ್ರವನ್ನ ರಚನೆ ಮಾಡೋದು ಅನಿವಾರ್ಯ ಇದೆ ಸೀಟ್ ಹಂಚಿಕೆಗೆ. ಇನ್ನು ತ್ರಿಪುರಾದಲ್ಲಿ CPM ವರ್ಸಸ್ ಕಾಂಗ್ರೆಸ್ ವರ್ಸಸ್ TMC ಅನ್ನೋ ರೀತಿಯ ಪರಿಸ್ಥಿತಿ. ಹೀಗಾಗಿ 3 ಪಕ್ಷಗಳ ನಡುವೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಹಂಚಿಕೆ ಆಗಬೇಕು ಅನ್ನೋದರ ಸೂತ್ರವನ್ನ ನಾಳಿನ ಸಭೆಯಲ್ಲಿ ಕಂಡುಕೊಳ್ಳೋ ನಿರೀಕ್ಷೆ. ಮಧ್ಯಪ್ರದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್ನ ನಡುವೆ ಒಂದು ರೀತಿಯ ಪೈಪೋಟಿ. ಆ ಪೈಪೋಟಿಗೆ ಒಂದು ತೇಪೆ ಹಚ್ಚಿ
ಸೀಟ್ ಹಂಚಿಕೆ ವಿಚಾರಕ್ಕೆ ಸೂತ್ರವನ್ನ ಮಧ್ಯಪ್ರದೇಶದಲ್ಲಿ ಕಂಡುಹಿಡ್ಕೊಳ್ಬೇಕಾಗಿದೆ. ಇನ್ನು ರಾಜಸ್ಥಾನದಲ್ಲೂ ಕೂಡ ಪೈಪೋಟಿಗೆ ಇಳಿದಿರೋದು ಅಥವಾ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳಾಗಿ ವರ್ತಿಸ್ತಾ ಇರೋದು ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್. ಇಲ್ಲೂ ಕೂಡ ಹೊಂದಾಣಿಕೆಯ ಸೂತ್ರವನ್ನ ಕಂಡುಕೊಳ್ಳೋದು ಅನಿವಾರ್ಯತೆ ಇದೆ. ಛತ್ತೀಸ್ಗಢದಲ್ಲೂ ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ. ಅಲ್ಲಿ ಯಾವ ರೀತಿಯಾಗಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಲೋಕಸಭಾ ಸೀಟ್ಗಳನ್ನ ಹಂಚಿಕೆ ಮಾಡಬೇಕು, ಟಿಕೆಟ್ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ. ಇನ್ನು ಪಶ್ಚಿಮ ಬಂಗಾಳ ಬಿಗ್ಗೆಸ್ಟ್ ಚಾಲೆಂಜ್ ಒಂದರ್ಥದಲ್ಲಿ. ಟಿಎಂಸಿ ಹಾಗೆ ಎಡಪಕ್ಷಗಳು ಹಾಗೆ ಕಾಂಗ್ರೆಸ್ ನಡುವೆ ಲೋಕಲ್ ಲೆವೆಲ್ನಲ್ಲಿ ತೀವ್ರತರವಾದ ಪೈಪೋಟಿ ಇದೆ. ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಕಾರ್ಯಕರ್ತರ ಮನವೊಲಿಸಿ ಸ್ಥಳೀಯ ನಾಯಕರಿಗೆ ಪ್ರಾತಿನಿಧ್ಯವನ್ನ ಕೊಟ್ಟು ಮೂರೂ ಪಕ್ಷಗಳಿಗೆ ಸಮಾನವಾದ ಅವಕಾಶ ಸಿಗೋ ರೀತಿಯಲ್ಲಿ ಅಥವಾ ಸಮಾಧಾನ ಆಗೋ ರೀತಿಯಲ್ಲಿ ಈ ಸೀಟ್ ಹಂಚಿಕೆಯ ಸೂತ್ರವನ್ನ ಕಂಡುಕೊಳ್ಳೋ ಅನಿವಾರ್ಯತೆ. ವಾಪಸ್ ಬರೋಣ ನಮ್ಮ ರಾಜ್ಯದ ಸುದ್ದಿ ಕಡೆಗೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಈ ಶಕ್ತಿ ಯೋಜನೆ ಆರಂಭ ಆದಾಗಿನಿಂದಲೂ ಬಸ್ಗಳು ಯಾವಾಗಲೂ ಫುಲ್ ರಶ್. ಗ್ರಾಮೀಣ ಭಾಗಗಳಲ್ಲಂತೂ ಫುಟ್ ಬೋರ್ಡ್ ಮೇಲೆ ನಿಂತು ಪ್ರಯಾಣಿಕರು ಓಡಾಡುವಂತಾಗಿದೆ. ವಿದ್ಯಾರ್ಥಿಗಳಂತೂ ಶಾಲೆಗೆ ಕಾಲೇಜ್ಗೆ ಹೋಗೋಕೆ ಆಗದಂತ ಪರಿಸ್ಥಿತಿ ಇದೆ. ಹೀಗಾಗಿ ಸರ್ಕಾರದ ಶಕ್ತಿ ಯೋಜನೆಯಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಇವತ್ತು ಹೈಕೋರ್ಟ್ಗೆ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ವಿಚಾರಣೆ ನಡೆಸಿ PILಗೆ ಅಸಮಾಧಾನವನ್ನ ಹೊರಹಾಕಿ ಕೆಲ ಪ್ರಶ್ನೆಗಳನ್ನ ಕೂಡ ಹಾಕಿದೆ. ಇನ್ನು ಹೈಕೋರ್ಟ್ ಪೀಠ ಕೇಳಿದ ಪ್ರಶ್ನೆಗಳು ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈ ಶಕ್ತಿ ಯೋಜನೆಯ ವಿರುದ್ಧವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿದ್ಯಾರ್ಥಿಗಳೇನು ಸಲ್ಲಿಕೆ ಮಾಡಿದ್ರು ಅದನ್ನ ಪುರಸ್ಕರಿಸಿ ಗಮನಿಸಿ ಕೆಲ ಪ್ರಶ್ನೆಗಳನ್ನ ನೇರವಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದೆ ಹೈಕೋರ್ಟ್. ಏನ್ ಹೇಳಿದೆ ಹೈಕೋರ್ಟ್ ಗಮನಿಸ್ತಾ ಹೋಗೋಣ. ಶಕ್ತಿ ಯೋಜನೆ ವಿರುದ್ಧ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಇದಕ್ಕೆ ಕೋರ್ಟ್ ಕೇಳಿರುವ ಪ್ರಶ್ನೆ ಅಧ್ಯಯನ ನಡೆಸದೇನೇನೆ PIL ಸಲ್ಲಿಸಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಯಾವ ರೀತಿಯಾದ ವಸ್ತುಸ್ಥಿತಿ ಇದೆ ಅನ್ನೋದನ್ನ ಮನಗಂಡು ನಂತರದಲ್ಲಿ ಕೋರ್ಟ್ನ ಮೊರೆ ಹೋಗಬೇಕು ಅನ್ನೋದು ವಾದ. ಈ ಶಕ್ತಿ ಯೋಜನೆಗೆ ಮೊದಲು ಸಂಚಾರ ಸುಗಮವಾಗಿತ್ತ? ಶಕ್ತಿ ಯೋಜನೆ ಬಂತು, ಮಹಿಳೆಯರು ಬಸ್ನಲ್ಲಿ ಓಡಾಡ್ತಿದ್ದಾರೆ, ರಶ್ ಆಗ್ತಿದೆ ಅನ್ನೋ ವಾದ ಸರಿ. ಆದ್ರೆ ಅದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಪರಿಸ್ಥಿತಿ? ಈ ಯೋಜನೆಯಿಂದ ಬಸ್ಗಳಲ್ಲಿ ದಟ್ಟಣೆ ಉಂಟಾಗಿರೋದು ನಿಜಾನಾ? ಅದರ ಅಂಕಿ ಅಂಶಗಳನ್ನ ಗಮನಿಸಿದಾಗ ಈ ಅಂಶ ಕಂಡು ಬರ್ತಾ ಇದೆಯಾ? ಈ ಯೋಜನೆಯಿಂದಾಗಿಯೇ ಬಸ್ಗಳಲ್ಲಿ ರಶ್ ಆಗ್ತಿದೆ ಅನ್ನೋ ವಾದಕ್ಕೆ ಪುಷ್ಟಿ ಇದೆಯಾ? ಯಾವ ರೂಟ್ಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಇದೆ? ರಾಜ್ಯಾದ್ಯಂತ ಇದೇ ಪರಿಸ್ಥಿತಿ ಇದೆಯಾ ಅಥವಾ ಕೆಲವೊಂದಿಷ್ಟು ನಿರ್ದಿಷ್ಟ ಮಾರ್ಗಗಳಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ಇದೆಯಾ ಅನ್ನೋ ಪ್ರಶ್ನೆ. ಅರ್ಜಿಗೆ ಮೊದಲು ಸಾರಿಗೆ ನಿಯಮಗಳ ಅಧ್ಯಯನ ನಡೆಸಲಿಲ್ಲ ಯಾಕೆ? ಅರ್ಜಿ ಹಾಕೋಕ್ ಮೊದಲು ಕೆಲವೊಂದಷ್ಟು ಅಧ್ಯಯನ ಮಾಡಿ ನಂತರದಲ್ಲಿ ಕೋರ್ಟ್ ಮೊರೆ ಹೋಗಬೇಕು. ಇಲ್ಲದಿದ್ರೆ ಕೋರ್ಟ್ನ ಸಮಯ ವ್ಯರ್ಥ ಮಾಡಿದಂತಾಗುತ್ತೆ. ಈ ಅಧ್ಯಯನ ಆಗಿತ್ತಾ ಇಲ್ವಾ? ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಕೋರ್ಟ್ ಕೇಳಿದೆ. ಇನ್ನು ಮುಂಬೈನ ಲೋಕಲ್ ರೈಲುಗಳಲ್ಲಿನ ದಟ್ಟಣೆಯ ಅರಿವಿದೆಯೇ ನಿಮಗೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದೆ. ಎಷ್ಟರ ಮಟ್ಟಿಗೆ ರಶ್ ಇರುತ್ತೆ ಅಂತಂದ್ರೆ ನಿಲ್ಲಿಕ್ಕೂ ಜಾಗ ಇಲ್ಲದೆ ಹೋದ್ರೂ ಕೂಡ ಪ್ರಯಾಣಿಕರು ಅದರಲ್ಲೇ ಪ್ರಯಾಣ ಮಾಡೋ ಪರಿಸ್ಥಿತಿ. ಅದರ ಬಗ್ಗೆ ನಿಮಗೆ ಅರಿವಿದೆಯಾ ಅನ್ನೋ ಪ್ರಶ್ನೆ. ಅಧ್ಯಯನ ನಡೆಸದೆ ಸಲ್ಲಿಸಿರುವ PIL ಅನ್ನ ಹಿಂಪಡಿರಿ ಅಂತ ಕೂಡ ನೇರ ಮಾತುಗಳಲ್ಲಿ ತಿಳಿಸಿದೆ ಹೈಕೋರ್ಟ್. ಮುಂದಿನ ದಿನಗಳಲ್ಲಿ ಈ ಕಾನೂನಾತ್ಮಕ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋ ಸಹಜ ಕುತೂಹಲ. ಮುಂದಿನ ಸುದ್ದಿ ದಶಕಗಳ ಕನಸಿಗೆ ಸಂಬಂಧಪಟ್ಟದ್ದು. ತಮ್ಮೂರಿನ ಆಗಸದಲ್ಲೂ ಕೂಡ ಲೋಹದ ಹಕ್ಕಿಗಳ ಹಾರಾಟ ಮಾಡೋದನ್ನ ನೋಡಬೇಕು ಅನ್ನೋ ಆಸೆ. ಸತತ ಪ್ರಯತ್ನದ ನಂತರ ಇವತ್ತು ಆ ಕನಸು ನನಸಾಗಿದೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ಸೋಗಾನಿಯಲ್ಲಿರುವ ಏರ್ಪೋರ್ಟ್ನಲ್ಲಿ ಇವತ್ತು ಸಂಭ್ರಮ ಸಡಗರ. ಮಾಜಿ ಸಿಎಂ ಯಡಿಯೂರಪ್ಪರ ಬಹುದಿನದ ಕನಸು ಈಡೇರಿದೆ. ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಯಾದ 6 ತಿಂಗಳ ಬಳಿಕ ಮೊದಲ ನಾಗರಿಕ ವಿಮಾನ ಏರ್ಪೋರ್ಟ್ಗೆ ಇಂದು ಬಂದಿಳಿದಿದೆ. ಕರ್ನಾಟಕ ಚುನಾವಣೆಗೂ ಮೊದಲು ಫೆಬ್ರವರಿ 27ರಂದು ಪ್ರಧಾನಿ ಮೋದಿ ಈ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಿದ್ರು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣವಾಗಿತ್ತು. ಇಂದು ಬೆಳಗ್ಗೆ ಬೆಂಗಳೂರಿನಿಂದ 9:50ಕ್ಕೆ ಹೊರಟ ಇಂಡಿಗೋ ವಿಮಾನ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ 10:45ಕ್ಕೆ ಲ್ಯಾಂಡ್ ಆಗಿದೆ. ಬೆಂಗಳೂರಿಂದ ಹೊರಟ ಮೊದಲ ವಿಮಾನದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಸಚಿವ MB ಪಾಟೀಲ್, ಸಚಿವ ಆರಗ ಜ್ಞಾನೇಂದ್ರ ಸೇರಿ 72 ಜನ ಪ್ರಯಾಣಿಸಿದ್ರು. ಶಿವಮೊಗ್ಗದಲ್ಲಿ ವಿಮಾನ ಲ್ಯಾಂಡ್ ಆಗ್ತಿದ್ದಂತೆ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟ ರೈತರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು.
ಇನ್ನು ಶಿವಮೊಗ್ಗ ಏರ್ಪೋರ್ಟ್ನಿಂದ ಬೆಂಗಳೂರು, ತಿರುಪತಿ, ಗೋವಾ, ಹೈದರಾಬಾದ್ಗೆ ಕನೆಕ್ಟ್ ಆಗಲಿದೆ. ಶಿವಮೊಗ್ಗದಿಂದ ಬೆಂಗಳೂರು ಮೂಲಕ ದೆಹಲಿಗೂ ವಿಮಾನ ಪ್ರಯಾಣ ವ್ಯವಸ್ಥೆ ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಪ್ರತಿ ಪ್ರಯಾಣಿಕರಿಗೂ ₹500 ಡಿಸ್ಕೌಂಟ್ ನೀಡಲು ನಿರ್ಧರಿಸಲಾಗಿದೆ. ಈ ಏರ್ಪೋರ್ಟ್ನಿಂದ ಶಿವಮೊಗ್ಗದಲ್ಲಿ ವ್ಯಾಪಾರ, ಪ್ರವಾಸೋದ್ಯಮ, ಶೈಕ್ಷಣಿಕ ಕ್ಷೇತ್ರ ಅಭಿವೃದ್ಧಿಯಾಗಲಿದೆ. ಬಹಳ ವರ್ಷಗಳ ನಮ್ಮೆಲ್ಲರ ಕನಸು ಇದೆ. ನಾನು ಒಬ್ಬೊಂದು ಅನ್ನೋದಕ್ಕಿಂತ ಎಲ್ಲರ ಕನಸು ಇವತ್ತು ನೆನಸಾಗಿದೆ. ಅದಕ್ಕೆ ವಿಶೇಷ ಶ್ರಮ ನಮ್ಮ ಸಂಸದರಿಂದ MP ಅವ್ರಿಗೆ ಗೌರವ ಸಲ್ಲಬೇಕು. ವಿಶೇಷವಾಗಿ ಕೈಗಾರಿಕೋದ್ಯಮಿಗಳಿಗಂತೂ ಇವತ್ತು ತುಂಬ ಆನಂದದ ಸಂಭ್ರಮದ ದಿನ. ₹500 ಇವತ್ತೊಂದು ದಿವಸ ರಾಜ್ಯ ಸರ್ಕಾರ ವಿಮಾನದಲ್ಲಿ ಇದು ಮಾಡ್ತಾರೆ, ಅವ್ರಿಗೆ ನಾವು ಕೊಡುವಂಥದ್ದಾಗ್ತದೆ. ಅದ್ರ ಜೊತೆಗೆ ಅಂತರ ಮೇಲೆ ಎಷ್ಟು ದಿನ ಹೋಗ್ತದೆ ಅದ್ರ ಮೇಲೆ ಒಂದು ಕ್ಯಾಲ್ಕುಲೇಷನ್ ಇದೆ. ಅದ್ರ ಪ್ರಕಾರ 50% ಅವರು 80% ಸೀಟಿಗೆ ಅವ್ರು ಕೊಡ್ತಾರೆ ಕೇಂದ್ರ ಸರ್ಕಾರ, 20% ನಾವು ಕೊಡ್ತೀವಿ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಗ್ಯ ಸುಧಾರಿಸಿದೆ. ಆದರೆ ಇನ್ನೂ ಕೂಡ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಅವರ ಆರೋಗ್ಯದ ಬಗ್ಗೆ ವೈದ್ಯರು ಹೇಳಿದ್ದೇನು, ಯಾರ್ಯಾರು ಭೇಟಿ ಮಾಡಿದ್ರು, ಎಲ್ಲದರ ಡೀಟೇಲ್ಸ್ ಇಲ್ಲಿದೆ. ತೀವ್ರ ಜ್ವರ, ಸುಸ್ತಿನಿಂದ ಆಸ್ಪತ್ರೆ ಸೇರಿದ್ದ ಮಾಜಿ ಸಿಎಂ HDK ಆರೋಗ್ಯ ಸ್ಥಿತಿ ಸುಧಾರಿಸಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದರಿಂದ ಇಂದು ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ವೈದ್ಯರ ಚಿಕಿತ್ಸೆಗೆ HDK ಸ್ಪಂದಿಸುತ್ತಿದ್ದಾರೆ. ಇಂದು ಬೆಳಗ್ಗೆ HDK ತಾಯಿ ಚೆನ್ನಮ್ಮ ಆಸ್ಪತ್ರೆಗೆ ಬಂದು ಆರೋಗ್ಯ ವಿಚಾರಿಸಿದ್ದಾರೆ. ವೀಲ್ ಚೇರ್ನಲ್ಲೇ ಬಂದು ಮಗನನ್ನು ಮಾತನಾಡಿಸಿಕೊಂಡು ಹೋಗಿದ್ದಾರೆ ತಾಯಿ ಚೆನ್ನಮ್ಮ. ಇವ್ರ ಜೊತೆಗೆ HDK ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್, ಸೊಸೆ ರೇವತಿ ಹಾಗೂ ಮೊಮ್ಮಗ ಆವ್ಯಾನ್ ದೇವ್ ಕೂಡ ಆಸ್ಪತ್ರೆಗೆ ಬಂದಿದ್ರು. ಮೊಮ್ಮಗನನ್ನ ಕಂಡು HDK ಖುಷಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಆಸ್ಪತ್ರೆಗೆ ತೆರಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರಿಸಿದ್ರು. ಇನ್ನು HDK ಆರೋಗ್ಯ ವಿಚಾರಿಸಲು ಗಣ್ಯರ ದಂಡೆ ಜಯನಗರ ಅಪೋಲೋ ಆಸ್ಪತ್ರೆಗೆ ಬರ್ತಿದೆ. ಆಪ್ತ ಮಾಜಿ ಸಚಿವ ಸಾರಾ ಮಹೇಶ್ ಆರೋಗ್ಯ ವಿಚಾರಿಸಿದ್ದಾರೆ. ಆದಿಚುಂಚನಗಿರಿ ಶ್ರೀ ಕೂಡ ಬಂದು ಆರೋಗ್ಯ ವಿಚಾರಿಸಿ ಹೋಗಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ಯಾರು ಬಹುಶಃ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರ ಆರೋಗ್ಯ ಸ್ಥಿರವಾಗಿದೆ, ತುಂಬ ನಾರ್ಮಲ್ ಆಗೇ ಇದ್ದಾರೆ. ಅದರ ಹೊರಗಡೆ ಸ್ವಲ್ಪ ಸ್ಟ್ರೆಸ್ ಇರ್ತಾ ಇದೆ. ಹುಷಾರಾಗಿದ್ದಾರೆ. ಜನರು ಅಥವಾ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಯಾರು ಆತಂಕ ಪಡಬೇಕಾಗಿಲ್ಲ. ಡಾಕ್ಟ್ರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ತೊಂದರೆ ಇಲ್ಲ, ರೆಸ್ಟಲ್ಲಿದ್ದಾರೆ. ಆದಷ್ಟು ಬೇಗ ಇನ್ನು ಮನೆಗೆ ಬರ್ತಾರೆ. HDK ಶೀಘ್ರ ಗುಣಮುಖರಾಗಲೆಂದು ಅವರ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಅಭಿಮಾನಿಗಳು ಕೆಂಗಲ್ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈಡುಗಾಯಿ ಒಡೆದು ತುಪ್ಪವನ್ನು ದಾನ ಮಾಡಿದ್ರು. ಪ್ರಾಣಿಗಳು ಮನುಷ್ಯನ ಸಂಘರ್ಷ ಇಂದು ನಿನ್ನೆಯದಲ್ಲ. ಆಗಿಂದಾಗೆ ಅನಾಹುತಗಳು ಆಗ್ತಲೇ ಇವೆ. ಅರಣ್ಯ ಸಿಬ್ಬಂದಿ ಮೇಲೆ ಪುಂಡಾನೆ ದಾಳಿ ಮಾಡಿದೆ. ಪರಿಣಾಮ ಸಿಬ್ಬಂದಿ ಆಸ್ಪತ್ರೆಗೆ ತೆರಳು ಮಾರ್ಗ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದಾರೆ. ಈ ಆನೆ ಹೆಸರು ಭೀಮಾ. ಭೀಮನಂತೆ ಬಲಶಾಲಿ ಕೂಡ. ಆದರೆ ಈ ಭೀಮಾ ಗಾಯಗೊಂಡಿತ್ತು. ಅರಣ್ಯಾಧಿಕಾರಿಗಳು ಭೀಮನಿಗೆ ಚಿಕಿತ್ಸೆ ಕೊಡಲು ಹೋಗಿದ್ರಷ್ಟೇ. ಅಷ್ಟಕ್ಕೆ ಸಿಟ್ಟಾದ ಭೀಮಾ ಸಿಕ್ಕವರ ಮೇಲೆಲ್ಲ ತನ್ನ ಬಲ ಪ್ರದರ್ಶನ ಮಾಡಿದ್ದಾನೆ. ಇವನ ಪುಂಡಾಟಕ್ಕೆ ಓರ್ವ ಅರಣ್ಯ ಇಲಾಖೆ ಸಿಬ್ಬಂದಿ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಹಳ್ಳಿಯೂರು ಬಳಿ ಕಾಡಾನೆ ಭೀಮಾ ಗಾಯಗೊಂಡಿದ್ದು, ಅದಕ್ಕೆ ಚಿಕಿತ್ಸೆ ಕೊಡಲು ವನ್ಯಜೀವಿ ವೈದ್ಯ ವಸೀಂ ತೆರಳಿದ್ರು. ಗಾಯಗೊಂಡಿದ್ದ ಆನೆಗೆ ಅರವಳಿಕೆ ಕೊಡೋಕೆ ಬಂದಿದ್ದವರ ಮೇಲೆ ಭೀಮಾ ಮುಗಿಬಿದ್ದಿದ್ದಾನೆ. ಆಗ ವೈದ್ಯರ ಜೊತೆ ಇದ್ದ ಅರಣ್ಯ ಇಲಾಖೆ ಸಿಬ್ಬಂದಿ 67 ವರ್ಷದ ವೆಂಕಟೇಶ್ನನ್ನ ನೆಲಕ್ಕೆ ಕೆಡವಿ ತುಳಿದು ಹಾಕಿದೆ. ಗಾಯಾಳುವನ್ನ ಹಾಸನದ ಆಸ್ಪತ್ರೆಗೆ ಸಾಗಿಸಿದ್ರೂ ಆತ ಬದುಕುಳಿಯಲಿಲ್ಲ. ಹಿಮ್ಸ್ ಆಸ್ಪತ್ರೆ ಬಳಿ ವೆಂಕಟೇಶ್ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತದೇಹ ನೋಡಲು ಬಂದ DFOಗೂ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡರು. 67 ವರ್ಷದ ಸಿಬ್ಬಂದಿಯನ್ನ ಆನೆ ಕಾರ್ಯಾಚರಣೆಗೆ ಬಳಸಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. 2023ರ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಭಾರತ GDPಯಲ್ಲಿ ಯಾರೂ ಊಹಿಸದ ಸಾಧನೆ ಮಾಡಿದೆ. ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿರೋ ಚೀನಾ ಹಾಗೂ ಅಮೆರಿಕವನ್ನೇ ಭಾರತ ಹಿಂದಿಕ್ಕಿದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ದತ್ತಾಂಶದಲ್ಲಿ ವಿವರ ಲಭ್ಯವಾಗಿದೆ. ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಶೇಕಡ7.8ರಷ್ಟು ಬೆಳವಣಿಗೆ ಭಾರತ ದಾಖಲಿಸಿದೆ. ಏಪ್ರಿಲ್ ಜೂನ್ವರೆಗೂ ಭಾರತದ ಆರ್ಥಿಕತೆಯಲ್ಲಿ ಹೆಚ್ಚಳ ಕಂಡುಬಂದಿದೆ. ಚೀನಾ GDPಯಲ್ಲಿ ಶೇಕಡ6.3ರಷ್ಟು ಮಾತ್ರ ಪ್ರಗತಿಯನ್ನು ಕಂಡಿದ್ರೆ ಜಪಾನ್ ಶೇಕಡ6ರಷ್ಟು, ಅಮೆರಿಕ ಶೇಕಡ2.1ರಷ್ಟು, ಹಾಗೆ ಬ್ರಿಟನ್ ಶೇಕಡ0.4, ಜರ್ಮನಿ 0.2ರಷ್ಟು ಕುಸಿತ ಕಂಡಿದೆ. ಚಂದ್ರನ ಅಂಗಳದಲ್ಲಿ ಪ್ರಜ್ಞಾನ್ ರೋವರ್ ಹಾಗೂ ವಿಕ್ರಮ ಲ್ಯಾಂಡರ್ ಹಲವು ಅನ್ವೇಷಣೆಯನ್ನ ನಡೆಸ್ತಾ ಇದೆ. ಈ ನಡುವೆ ಪ್ರಜ್ಞಾನ್ ರೋವರ್ ಅನ್ನ ಇಸ್ರೋ ಮಗುವಿಗೆ ಹೋಲಿಸಿದೆ. ಯಾಕಂದ್ರೆ ಚಂದ್ರನ ಮೇಲೆ ದಾರಿ ಹುಡುಕೋಕೆ ರೋವರ್ ಅಲ್ಲೇ ಮಕ್ಕಳಂತೆ ರೌಂಡ್ ಹಾಕಿದೆ.
ಇನ್ನೊಂದು ಕಡೆ ಚಂದ್ರನ ಮೇಲೆ ಸಲ್ಫರ್ ಇರೋದು ಪತ್ತೆಯಾಗಿದೆ. ರೋವರ್ನಲ್ಲಿರೋ ಮತ್ತೊಂದು ಉಪಕರಣ ಸಲ್ಫರ್ ಅನ್ನ ಪತ್ತೆ ಹಚ್ಚಿದೆ. ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಉಪಕರಣ ಸಲ್ಫರ್ ಇರೋದನ್ನ ಪತ್ತೆ ಮಾಡಿದೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ.